ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಸಿಂಹರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ ಕರ್ಮಭಾವಾಧಿಪತಿಯಾದಂತಹ ಗ್ರಹ ವ್ಯಯಭಾವದಲ್ಲಿದ್ದಾನೆ ಅಂತಂದರೆ ಕರ್ಮಭಾವಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ಮ ಹೇಳಿದರೆ ಕೆಲಸ ಅಂತ ಅರ್ಥ. ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನದ ಒಂದು ವಾತಾವರಣ ಹೇಳುವಂತಹದ್ದು ಸ್ವಲ್ಪ ಕಷ್ಟಕರ ಅಂತ ಹೇಳುವಂತಹ ಫಲಗಳು. ತಂದರೆ ತಾವೇನು ನಿರೀಕ್ಷೆ ಮಾಡಿರ್ತೀರಿ, ತಾವೇನು ಶ್ರಮವನ್ನು ಹಾಕಿರ್ತೀರಿ, ಅದಕ್ಕೆ ಸರಿಯಾದ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ಯೋಗ. ಸಾಮಾನ್ಯವಾಗಿ ಕರ್ತವ್ಯಗಳನ್ನು, ಕರ್ಮವನ್ನು ಮಾಡಿದ ತಕ್ಷಣ ಅದಕ್ಕೆ ಸರಿಯಾದ ಪ್ರತಿಫಲಗಳು ತಮ್ಮ ಅನುಭವಕ್ಕೆ ಬರಲೇಬೇಕು, ತಮಗೆ ಸಿಗಲೇಬೇಕು ಹೇಳುವಂಥ ನಿಯಮಗಳು ಏನೂ ಇಲ್ಲ. ಹಾಗಾಗಿ ಒಬ್ಬ ಕೃಷಿಕ ಬೀಜವನ್ನು ಬಿತ್ತಿ ಕೃಷಿಯನ್ನು ಆರಂಭ ಮಾಡುತ್ತಾನೆ, ಅವನ ಕರ್ತವ್ಯವನ್ನು ಮಾಡ್ತಾ ಹೋಗುತ್ತಾನೆ. ಕೊನೆಯಲ್ಲಿ ಪ್ರತಿಫಲ ರೂಪದಲ್ಲಿ ತಾನು ಮಾಡಿದ ಕರ್ತವ್ಯಗಳಿಗೆ ಪೂರಕವಾದ ಫಲ ಸಿಗಲೇಬೇಕು ಹೇಳುವಂತಹ ನಿರ್ಣಯ ಏನೇನೂ ಇಲ್ಲ. ಅಕಾಲದಲ್ಲಿ ಮಳೆ ಬರಬಹುದು, ಅತಿವೃಷ್ಟಿ ಆಗಬಹುದು, ಅಥವಾ ಮಳೆಯೇ ಬಾರದೇ ಇರಬಹುದು, ಏನು ಬೇಕಾದರೂ ಆಗಬಹುದು. ಹಾಗಾಗಿ ಆ ಕರ್ಮ ಮಾತ್ರ ಮಾಡುವುದು ನಮ್ಮ ಕರ್ತವ್ಯ. ಪ್ರತಿಫಲ ಹೇಳುವಂಥದ್ದು ಅದು ಪ್ರಕೃತಿಯ ಇಚ್ಛೆ ಅಂತ. ಪ್ರಕೃತಿಯ ಇಚ್ಛೆ ಹೇಳಿದರೆ ಅದನ್ನು ದೇವರ ಇಚ್ಛೆ ಅಂತ ನಾವು ಕರಿತೇವೆ. ಹಾಗಾಗಿ ಇಂತಹ ಸಂದರ್ಭಗಳು ಸಹಜವಾಗಿಯೇ ಮನುಷ್ಯನ ಬದುಕಿನಲ್ಲಿ ಇರ್ತದೆ. ನಾವದನ್ನು ಏನೋ ಒಂದು ಹೊಸತಾಗಿ ಬಿಂಬಿಸುವಂಥ ಕೆಲಸಗಳಿಗೆ ಕೈ ಹಾಕ್ತೇವೆ. ಹಾಗೆ ಮಾಡಿಕೊಡುದು ಅದು ಸಹಜವಾದಂತಹ ಪ್ರಕ್ರಿಯೆ ಅನ್ನುವಂತಹ ದೃಷ್ಟಿಗೆ ಬಂದರೆ ಇವತ್ತು ನಷ್ಟ, ನಾಳೆ ಲಾಭ, ನಾಡಿದ್ದು ಮಧ್ಯಮದ್ದಾದಂತಹ ಸ್ಥಿತಿ, ಇದು ಸಹಜವಾದಂತಹ ಸ್ಥಿತಿ. ಅದಕ್ಕೆ ನಮ್ಮ ಮಾನಸಿಕತೆ ರೆಡಿಯಾಗಬೇಕಾಗ್ತದೆ. ಹಾಗಾಗಿ ಕರ್ತವ್ಯದಲ್ಲಿ ತಾವು ನಿರೀಕ್ಷೆ ಮಾಡುವಂತಹ ಪ್ರತಿಫಲಗಳು ಹೇಳುವಂಥದ್ದು ಖಂಡಿತ ತಮ್ಮ ಪಾಲಿಗೆ ಇರುವುದಿಲ್ಲ. ಹಾಗಾಗಿ ಅದನ್ನು ಸಮಾಧಾನಕ್ಕೆ ತಂದುಕೊಳ್ಳಬೇಕಾಗ್ತದೆ. ದಾಂಪತ್ಯದಲ್ಲಿಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಸಾಧ್ಯತೆಗಳುಂಟು. ಜೊತೆಯಲ್ಲಿ ಅಷ್ಟಮ ಶನಿಯ ಪರಿಣಾಮ ಸಹಜವಾಗಿಯೇ ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ಮೇಲೆ ಪರಿಣಾಮಗಳು, ಆಮೇಲೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಯೋಗ ಫಲಗಳು. ತಾವೆಲ್ಲೆಲ್ಲ ಆರ್ಥಿಕವಾದಂತಹ ಹೂಡಿಕೆಗಳನ್ನು ಮಾಡ್ತೀರಿ, ಅಲ್ಲೆಲ್ಲ ತಮಗೆ ಸಮಾಧಾನಕರವಾದಂತಹ ಪ್ರತಿಫಲ ಇರುವುದಿಲ್ಲ. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ಬಂಧಕಗಳು ಹೇಳುವಂಥದ್ದು ತಮ್ಮ ಅನುಭವದಲ್ಲಿರ್ತದೆ. ಅನಾವಶ್ಯಕವಾಗಿ ತನಗೆ ಸಂಬಂಧವೇ ಇಲ್ಲದಂತಹ ವಿಷಯಗಳಲ್ಲಿ ತಾವು ಕಾನೂನು ಸಮರಗಳನ್ನು ಮಾಡುವಂತಹ ಯೋಗ ಫಲಗಳು. ತಾವು ಮಾಡಿದ ತಪ್ಪೋ ಅಥವಾ ಇನ್ನಿತರ ಕರ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆಯೋ ಬಂದದ್ದಿದ್ರೆ ಅದನ್ನು ಸ್ವೀಕಾರ ಮಾಡ್ಬೋದು. ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ಬಟ್ ನಾವು ಅಲ್ಲಿ ಭಾಗಿದಾರರಾಗಿ ಇರ್ತೇವೆ. ಅಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಇನ್ನು ಇಲ್ಲಿಯೋ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಅಶುಭ ಫಲದ ಜೊತೆಗೆ ಶುಭ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರ್ತದೆ. ಏನೋ ಒಂದಷ್ಟು ಹೊಸತನದ ಚಿಂತನೆಯ ಮೂಲಕ ಬದುಕಿಗೆ ಬೇಕಾಗುವಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳು ಕೂಡ ತಮ್ಮ ಪಾಲಿಗೆ ಏನು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಗೃಹ ನಿರ್ಮಾಣವೋ ಅಥವಾ ಭೂ ಖರೀದಿಯೋ ಅಥವಾ ವಾಹನ ಖರೀದಿಯೋ ಇತ್ಯಾದಿ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಅದಕ್ಕೆ ಆರಂಭಿಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು, ಇಂತಹ ಸಂದರ್ಭಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಇನ್ನು ತಂದೆ ತಾಯಿಯಿಂದ ಮತ್ತು ಸೋದರ ಮಾವ ಸಂಬಂಧಗಳಿಂದ ಸ್ವಲ್ಪ ತೃಪ್ತಿದಾಯಕವಾದಂಥದ್ದು ಮತ್ತು ಅವರ ಆಶೀರ್ವಾದ ಫಲಗಳಿಂದ ಒಂದಷ್ಟು ಸಮಾಧಾನ ಹೇಳುವಂಥದ್ದು ತಮ್ಮ ಬದುಕಿಗೆ ಬರುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯತೆಗಳಿದ್ದಾವೆ. ತಾವುಗಳು ಬಹಳ ಮುಖ್ಯವಾಗಿ ಅಷ್ಟಮ ಶನಿಯ ಪರಿಣಾಮದ ಕಾಲದಲ್ಲಿರುವುದರಿಂದ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳನ್ನು, ಪೂಜೆಯನ್ನು ಮಾಡಿಕೊಂಡು ಬರುವಂತಹದ್ದು ತುಂಬ ಅವಶ್ಯಕ ಅಂತ. ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಶತನಾಮವೋ ಅಥವಾ ಸಹಸ್ರನಾಮವೋ ಯಾವುದಾದರೂ ಪರವಾಗಿಲ್ಲ, ಅದನ್ನು ಪ್ರತಿನಿತ್ಯ ಪಠನ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗುವಂತಹ ಕೆಲಸ ಮಾಡಬೇಕು. ಇನ್ನೊಂದು,
ಪ್ರತಿ ಶನಿವಾರದ ದಿನ ತಾವುಗಳು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆಯನ್ನ ಕೊಡುವಂತಹದ್ದು. ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡುವಂತಹದ್ದು ಒಂದು ಭಾಗ, ಇನ್ನೊಂದು ಸನ್ನಿಧಾನಕ್ಕೆ ಸೇವೆಯನ್ನ ಕೊಡುವಂತಹದ್ದು. ಆಂಜನೇಯ ದೇವರಿಗೆ ಬಹಳಷ್ಟು ಸೇವೆಗಳು ಹೇಳುವಂತಹದ್ದು ಆಯಾಯ ಕ್ಷೇತ್ರದಲ್ಲಿ ಇರ್ತದೆ. ಅಂತಹ ಯಾವುದಾದ್ರೂ ತಮ್ಮ ಕೈಯಲ್ಲಿ ಯಾವುದು ಸಾಧ್ಯವೋ ಅಂತಹ ಸೇವೆಯನ್ನ ಅರ್ಪಣೆ ಮಾಡುವುದರಿಂದ ತಮಗೆ ಒಂದಷ್ಟು ಅಷ್ಟಮ ಶನಿಯ ಪ್ರಭಾವ ಮತ್ತು ಪರಿಣಾಮ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುವುದರ ಮೂಲಕ ಒಂದಷ್ಟು ಮಾನಸಿಕವಾದಂತಹ ಸಮಾಧಾನದ ವಾತಾವರಣ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.